ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಪ್ರಣತಿ ಅಡ್ಗೆ ಮನೆ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ KFC ಚಿಕನ್ ನನ್ನ ಫೇವ್ರೇಟ್. ನಮ್ಮಮ್ಮ ಮಾಡ್ಕೊಡ್ತಾ ಇದ್ದಾರೆ. ಬನ್ನಿ ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ಮೊದಲನೇದಾಗಿ ತೊಳೆದಿರ್ತಾರೆ ಚಿಕನ್ ತಗೊಂಡಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಪೆಪ್ಪರ್ ಪೌಡರ್, ಸ್ವಲ್ಪ ಜೀರಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಚಿಲ್ಲಿ ಪೌಡರ್, 1 ಬೌಲ್ ಮೊಸರು. ಇವಾಗ ಎಲ್ಲಾನು ಮಿಕ್ಸ್ ಮಾಡಬೇಕು. ಆಮೇಲೆ 3 ಅವರ್ ಮ್ಯಾರಿನೇಟ್ ಆಗೋಕೆ ಫ್ರಿಜ್ ಅಲ್ಲಿ ಇಡ್ತಾ ಇದ್ದೀನಿ. ಇವಾಗ 1 ಬೌಲ್ಗೆ ಮೈದಾ, ಕಾರ್ನ್ ಫ್ಲೋರ್, 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಅಡ್ಗೆ ಸೋಡಾ, 1 ಸ್ಪೂನು ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪೌಡರ್, ಗರಂ ಮಸಾಲ, ಪೆಪ್ಪರ್ ಪೌಡರ್, ಸಾಲ್ಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಈ ತರ ಪೌಡರ್ನ ಮೊದಲೇ ಪ್ರಿಪೇರ್ ಮಾಡ್ಕೋಬೇಕು. ಇವಾಗ ಒಂದು ಕಡಾಯಿಗೆ ಎಣ್ಣೆನ ಹಾಕಿ ಸ್ಟವ್ ಮೇಲೆ ಕಡೆ ಎಣ್ಣೆ ಬಿಸಿ ಆಗಿದೆ. ಇವಾಗ ಒಂದು ಪಾತ್ರೆಯಲ್ಲಿ ನೀರು ಮತ್ತೆ ಐಸ್ ಕ್ಯೂಬ್ ಹಾಕಿದ್ದಾರೆ. ಇವಾಗ ಒಂದೊಂದೇ ಚಿಕನ್ ಪೀಸಸ್ ನ ರೆಡಿ ಮಾಡಿ ಇಟ್ಟಿರೋ ಪೌಡರ್ ಹಾಕಿ ಆಮೇಲೆ ಕೋಲ್ಡ್ ನೀರಲ್ಲಿ ಡೀಪ್ ಮಾಡಿ ಮತ್ತೆ ಆ ಪೌಡರ್ ಅಲ್ಲಿ ಕೋಟ್ ಮಾಡ್ಕೊಂತ ಇದ್ದಾರೆ. ನೋಡ್ತಾ ಇದ್ದೀರಿ ಅಲ್ವಾ? ಕೋಟಿಂಗ್ ಕ್ರಾಕ್ಸ್ ಬರೋ ತರ ಮಾಡ್ಕೋಬೇಕು. ಯಾಕಂದ್ರೆ KFC ಕ್ರಿಸ್ಪಿ ಆಗಿ ಬರತ್ತೆ. ನಮ್ಮಮ್ಮ 6 ಚಿಕನ್ ಪೀಸಸ್ ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಬಿಸಿಯಾಗಿರೋ ಎಣ್ಣೆಯಲ್ಲಿ ಬಿಡ್ತಾ ಇದ್ದಾರೆ. ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕು. ನಮ್ಮಮ್ಮ ನಾರ್ಮಲ್ ಚಿಕನ್ ಪೀಸಸ್ ಅಲ್ಲೇ KFC ನ ಮಾಡಿದ್ದಾರೆ. ನಿಮ್ಗೆ ಏನಾದ್ರು KFC ತರಾನೇ ಪೀಸಸ್ ಬೇಕು ಅಂದ್ರೆ ಮೊದಲೇ ಚಿಕನ್ ಶಾಪ್ ಅಲ್ಲಿ ಕಟ್ ಮಾಡ್ಕೊಂಡ್ ಬನ್ನಿ. ಫೈನಲ್ ಆಗಿ KFC ಚಿಕನ್ ರೆಡಿ ಆಯ್ತು. ನಾನಂತೂ ನಮ್ಮಮ್ಮ ಮಾಡಿರೋ ಟೊಮೊಟೊ ಸಾಸ್ ಜೊತೆ ನಮ್ಮಮ್ಮ ಮಾಡಿರೋ KFC ನ ಎಂಜಾಯ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲ ಈ ವಿಡಿಯೋ ಹಾಗೆ ನನ್ನ ವಾಯ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಗೈಸ್ and love you all. Bye bye.